ಏನಿವತ್ತು ಪತ್ರ ಚಳವಳಿಯ ಮೂಲಕ BJPಯ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರಿಗೆ ಸಾರ್ವಜನಿಕ ಚರ್ಚೆಗೆ ಆಹ್ವಾನವನ್ನು ಕೊಟ್ಟಿದ್ದೇವೆ. ಮೂಡಾದಲ್ಲಿ ಏನು ಭ್ರಷ್ಟಾಚಾರ ಆಗಿದೆ 2021ರಲ್ಲಿ ಯಡಿಯೂರಪ್ಪನವರು ಆಗ ಮುಖ್ಯಮಂತ್ರಿ ಆಗಿದ್ದರು, ವಿಜೇಂದ್ರ ಅವರು BJPಯ ಉಪಾಧ್ಯಕ್ಷರಾಗಿದ್ದರು. ಆ ಕಾಲದಲ್ಲಿ ಆಗಿರುವಂಥ ಭ್ರಷ್ಟಾಚಾರಗಳಿಗೆ ಸಂಬಂಧಪಟ್ಟಂಗೆ ಬಹಿರಂಗ ಚರ್ಚೆಗೆ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ. ಏನೀಗ ಮೂಡಾದಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಹೆಸರಿಗೆ ಬದಲಿ ನಿವೇಶಗಳು ಆಗಿದೆ, ಅದರಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಭಾಳ ದೊಡ್ಡ ಮಟ್ಟಕ್ಕೆ ರಾಜಕೀಯ ಹುನ್ನಾರ ಮಾಡ್ತಾಯಿದ್ದಾರೆ ಸಿದ್ದರಾಮಯ್ಯನವ್ರ ವಿರುದ್ಧ. ಅವ್ರನ್ನ ಸತಾಯಗತಾಯ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸ್ಬೇಕು ಅಂತ ಹುನ್ನಾರವನ್ನು BJP JDS ಮಾಡ್ತಾಯಿದೆ. ಸೊ ಆ ಉದ್ದೇಶದಿಂದ ನಾವು ಅವತ್ತೇ 2021ರಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ್ದೆ, CBI ತನಿಖೆ ಆಗಬೇಕು ಅಂತೇಳಿ. ಅವತ್ತು ಬಾಯಿ ಮುಚ್ಕೊಂಡಿದ್ದಂಥ ವಿಜಯೇಂದ್ರ ಇವತ್ತು ಕೇಂದ್ರ ನಾಯಕರು ಸುಪಾರಿ ಕೊಟ್ಟಿದ್ದಾರೆ ವಿಜಯೇಂದ್ರಂಗೆ ಮತ್ತು ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿ ಅವರಿಗೆ, ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಹುದ್ದೆಯಿಂದ ಏನಾರ ಮಾಡಿ ಇಡಿಸಲೇಬೇಕು ನೀವು ಅಂತ. ಆ ಕಾರಣಕ್ಕೆ ರಾಜಕೀಯ ಹುನ್ನಾರವನ್ನು ಸಿದ್ದರಾಮಯ್ಯನವ್ರ ವಿರುದ್ಧ ಮಾಡ್ತಾ ಇರುವಂಥದ್ದು. 40 ವರ್ಷದ ರಾಜಕಾರಣದಲ್ಲಿ ಸಿದ್ದರಾಮಯ್ಯವ್ರ ಮೇಲೆ ಇವತ್ತುವರೆಗೂ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಇಡೀ ಶೋಷಿತ ಸಮುದಾಯಗಳ ಅಸ್ಮಿತೆ ಸಿದ್ದರಾಮಯ್ಯನವ್ರು ನಮಗೆ. ನಾವು ಅದಕ್ಕೆ ಅವ್ರನ್ನ ತಳ ಸಮುದಾಯಗಳ ತಂದೆ ಅಂತ ಕರಿತೀವಿ. ಅಂಥ ಒಬ್ಬ ಮಹಾನ್ ನಾಯಕನ ವಿರುದ್ಧ ಇವರು ರಾಜಕೀಯ ಪುತಿಯವರು ಮಾಡೋದ್ರ ಮೂಲಕ ತೇಜೋವಧ ಮಾಡಿಕೊಟ್ಟಿದ್ದಾರೆ. ಇದು ಖಂಡನಾರ್ಹವಾದಂಥದ್ದು. ಆ ಕಾರಣಕ್ಕಾಗಿ ವಿಜೇಂದ್ರ ಅವರಿಗೆ ಏನಾದರೂ ದಮ್ಮು ತಾಕತ್ತು ಇದ್ದರೆ ದಾಖಲೆಗಳ ಸಮೇತ ನಾವು ಬಹಿರಂಗ ಚರ್ಚೆಗೆ ಆಹ್ವಾನವನ್ನು ನೀಡಿದ್ದೇವೆ. ನಮ್ಮ ಆಹ್ವಾನವನ್ನು ಮನ್ನಿಸಿ 29ನೇ ತಾರೀಕು ಬೆಳಗ್ಗೆ 11:30 ಗಂಟೆಗೆ ಗಾಂಧಿ ಪ್ರತಿಮೆ ಮುಂದೆ ಬಹಿರಂಗ ಚರ್ಚೆಗೆ ಬರಬೇಕು ಅಂತೇಳಿ ಮೂಲಕ ನಾನು ವಿಜೇಂದ್ರ ಅವರಿಗೆ ಸವಾಲನ್ನ ಆಗ್ತಾ ಇದ್ದೇನೆ. ಕಾಂಗ್ರೆಸ್ ಅವರು ಒಂದು ಕಡೆ ಆರೋಪ ಮಾಡ್ತಾರೆ, ಈ ಹಿಂದಿನ ಸರ್ಕಾರದಲ್ಲೂ ಕೂಡ ಮೂಡ ಹಗರಣ ಆಗಿತ್ತು ಅಂತೇಳಿ. ಎಲ್ಲ ಪಕ್ಷಗಳ ಒಂದು ಹಗರಣ ಅಂತಂದರೆ ಅದರ ಉನ್ನತ ಮಟ್ಟದ ತನಿಖೆ ಖಂಡಿತ. ಈಗ ಆಲ್ರೆಡಿ ಒನ್ ಮ್ಯಾನ್ ಕಮಿಷನ್ನ ನೇಮಕ ಮಾಡಿದೆ ಸರ್ಕಾರ. ಅಲ್ಲಿ ಯಾರು ತಪ್ಪು ಮಾಡಿದ್ದಾರೆ, ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ 2006ರಿಂದ ಇಲ್ಲಿವರೆಗೆ ತನಿಖೆ ಆಗ್ತಾ ಇದೆ. ಆ ತನಿಖಾ ವರದಿ ಬಂದ ಮೇಲೆ ಯಾರು ತಪ್ಪಿತಸ್ಥಿದ್ರೆ ಅವ್ರು ಖಂಡಿತ ಸಿಗಾಕೋತಾರೆ. ಅದು ಬಿಟ್ಬಿಟ್ಟು ಸಿದ್ದರಾಮಯ್ಯ ಅವ್ರ ಮೇಲೆ ಕಾನೂನುಬದ್ಧವಾಗಿ ಅಲರ್ಟ್ ಆಗಿರುವಂಥದ್ದು ಸೈಟ್ಗಳವು. ಅವ್ರು ಯಾವುದೇ ಪ್ರಭಾವವನ್ನು ಬಳಸಿಲ್ಲ. ಆಗ BJP ಸರ್ಕಾರ ಇದ್ದಿದ್ದು ಮೂಡಾದಲ್ಲಿ. ಮೂಡಾ ಸದಸ್ಯರುಗಳಿದ್ದು BJPಯವರು 17 ಜನ, BJP JDS ಇವರೆಲ್ಲ ಸಭೆಯಲ್ಲಿ ಅನುಮೋದನೆ ಕೊಟ್ಟಿರುವಂಥದ್ದು. ಆಗ ಅವ್ರದೇ ಸರ್ಕಾರ ಇತ್ತು, ಅವರೇ ಮುಖ್ಯಮಂತ್ರಿ ಆಗಿದ್ದರು ಯಡಿಯೂರಪ್ಪನವರು. ಆ ಕಾಲದಲ್ಲಿ ಆಗಿರುವಂಥದ್ದು ಅದೆಂಗೆ ಸಿದ್ದರಾಮಯ್ಯನವ್ರು ಪ್ರಭಾವ ಬೆಳೆಸೋಕ್ಕೆ ಸಾಧ್ಯ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ? ಸೊ ಆ ಕಾರಣಕ್ಕಾಗಿ ಇದು ರಾಜಕೀಯ ಹುನ್ನಾರಕ್ಕೋಸ್ಕರ ಸಿದ್ದರಾಮಯ್ಯವ್ರು ಮುಗಿಸ್ಲಿಕ್ಕೆ ಹುನ್ನಾರ ಮಾಡಿ ಹೊರಟಿದ್ದಾರೆ. ಅದ್ರ ವಿರುದ್ಧ ನಾವು ನಮ್ಮ ನಾಯಕನ ಉಳಿಸ್ಕೊಳ್ಳಿಕ್ಕೆ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಬಹಿರಂಗ ಚರ್ಚೆಗೆ ವಿಜೇಂದ್ರ ಅವರಿಗೆ ಆಹ್ವಾನ ಕೊಟ್ಟಿದ್ದೇವೆ. ಪ್ರತಾಪ್ ಸಿಂಹ ಹೇಳ್ತಾರೆ 40 ವರ್ಷದ ಸಿದ್ದರಾಮಯ್ಯ ರಾಜಕೀಯ ಜೀವನದಲ್ಲಿ ಎಲ್ಲೂ ಕೂಡ ಭ್ರಷ್ಟಾಚಾರ ಮಾಡಿರಲಿಲ್ಲ, ಬಟ್ ಮೂಡಾ ವಿಚಾರದಲ್ಲಿ ತಪ್ಪು ಮಾಡಿದ್ದಾರೆ ಅಂತ ಅನ್ಸುತ್ತೆ ಅನ್ನೋ ಅವ್ರ ಕಡೆ. ಪ್ರತಾಪ್ ಸಿಂಹ ಅವ್ರ ಬಗ್ಗೆ ನಾವೇನು ಹೇಳೋದೇ ಬೇಕಾಗಿಲ್ಲ. ಈಗೇನು ಅವ್ರೀಗ ಕಸದ ಬುಟ್ಟಿಗೆ BJP ಪ್ರತಾಪ್ ಸಿಂಹನ ಹಾಕಿದೆ. ಕಸದ ಬುಟ್ಟಿಗೆ ಎಸ್ಬಿಟ್ಟಿದ್ದಾರೆ. ಈಗ ಏನಾರ ಕೊಡ್ತಾರಪ್ಪ ಅಂತ ಅದಕ್ಕೆ ಸಿದ್ದರಾಮಯ್ಯ ಈಗ ಎಲ್ಲೆಂಗಿದ್ರೆ ರಾಜಕಾರಣಿಗಳು ಸಿದ್ದರಾಮಯ್ಯ ವಿರುದ್ಧ ಮಾತಾಡಿದ್ರೆ ನಮ್ಗೆ ಏನಾರು ಅವಕಾಶ ಸಿಗುತ್ತೆ, ಪಕ್ಷದಲ್ಲಿ ಅಧಿಕಾರ ಸಿಗ್ತದೆ ಅನ್ನೋ ಒಂದು ಭ್ರಮೆ. ಅದು ಸಿಕ್ಕಲ್ಲ. ಆ BJP ಕೇಂದ್ರ ನಾಯಕರನ್ನ ಓಲೈಸ್ಕೊಳ್ಳೋಕ್ಕೋಸ್ಕರ ಪ್ರತಾಪ್ ಸಿಂಹ ಸುಮ್ಮನೆ ರಾಜಕೀಯ ಆರೋಪ ಮಾಡ್ತಿದ್ದಾರೆ. ಹೆಂಡ್ತಿನ ತಂಗಿ ಅಂತೇಳಿ ಅವತ್ತು ಅಫಿಡೇವಿಟ್ ಹಾಕಿ ಮೂಡದ ಸೈಡ್ ತಗೊಂಡು ಇವ್ರು ಏನು ಮಾತಾಡೋದು ಸಿದ್ದರಾಮಯ್ಯ ಬಗ್ಗೆ ಮಾತಾಡೋಕ್ಕೆ ಯಾವ ನೈತಿಕತೆ ಇದೆ ಪ್ರತಾಪ್ ಸಿಂಹಗೆ? ಮತ್ತೊಂದು ಕಡೆ ಮೂಡಾ ಅಧ್ಯಕ್ಷರಾದಂಥ ಮರಿಗೌಡರನ್ನ ಬಕ್ರಾ ಅಂತ ಪದವನ್ನು ಬಳಸಿದ್ದಾರೆ. ಅದು ಇದೆಯಲ್ಲ, ರಾಜಕೀಯವಾಗಿ ನಾವು ಟೀಕೆಗಳು ಮಾಡೋದು ಬೇರೆ, ಆದರೆ ಆ ರೀತಿ ಪದ ಬಳಕೆ ಇದೆಯಲ್ಲ, ಮರಿಗೌಡರ ವಿರುದ್ಧ ಬಕ್ರಾ ಅನ್ನೋ ಪದ ಬಳಸಿರುವಂಥದ್ದು ಭಾಳ ಹೀನಾಯ. ಯಾಕೆಂದರೆ ಮರಿಗೌಡರು ಒಂದು ಸ್ಥಾನ ಇದೆ ಅವ್ರಿಗೆ. ಇವತ್ತು ಮೂಡ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಇದ್ದಾರೆ. 40 ವರ್ಷದ ರಾಜಕಾರಣದಲ್ಲಿ ಅವರು ಕೂಡ ಹಲವಾರು ಉನ್ನತ ಹುದ್ದೆಗಳಲ್ಲಿ ಅಲಂಕರಣ ಮಾಡಿ ಅಂಥ ಒಬ್ಬ ನಾಯಕನ ಬಗ್ಗೆ ಬಕ್ರಾ ಅಂತ ಪದ ಬಳಸೋದಿದೆಯಲ್ಲ, ಅದು ಜಾತಿ ಸೂಚಕ ಆಗ್ತದೆ. ಸೊ ಹಂಗಾಗಿ ಒಬ್ಬ ಹಿಂದುಳಿದ ವರ್ಗ ನಾಯಕನ ಆ ರೀತಿ ಅವಹೇಳನ ಮಾಡೋವಂಥದ್ದು ಯಾರಿಗೆ ಪ್ರತಾಪ್ ಸಿಂಹಂಗೆ ತಕ್ಕುದಾದುದಲ್ಲ. ನಾವು ಮಾತಾಡ್ಬೋದು ಪ್ರತಾಪ್ ಸಿಂಹಗೆ ಏನು ಬೇಕಾದ್ರೂ, ಆದರೆ ನಮಗೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಬದ್ಧತೆ ಇದೆ, ನಮಗೆ ನೈತಿಕತೆ ಇದೆ. ಅದನ್ನು ಮೀರಿ ನಾವು ಹೋಗಲ್ಲ. ಪ್ರತಾಪ್ ಸಿಂಹಗೆ ಬೈಯಕ್ಕೆ ನಮಗೆ ಬರಲ್ವಾ? ಏನು ಬೇಕಾದ್ರೂ ಬೈಬೋದು ನಾವು, ಆದರೆ ಆ ಕೆಲಸ ನಾವು ಮಾಡಲ್ಲ. ಪ್ರತಾಪ್ ಸಿಂಹನ ಅಷ್ಟು ಕೀಳ್ಮಟ್ಟಕ್ಕೆ ನಾವು ಇಳಿಯೋದಿಲ್ಲ. ಪರೋಕ್ಷವಾಗಿ ಕುರುಬ ಸಮಾಜವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಪರೋಕ್ಷವಲ್ಲ, ನೇರವಾಗಿ ಹೇಳೋರು. ಪರೋಕ್ಷ ಏನಿಲ್ಲ. ಅಂದರೆ ಈ ರೀತಿಯ ತೇಜೋವಧೆ ಮಾಡುವಂಥದ್ದು ಪ್ರತಾಪ್ ಸಿಂಹಂತವ್ರಿಗೆ ತಕ್ಕುದಾದಲ್ಲ. ಅದಕ್ಕೆ ನಾನು ಅಲ್ಲಿ ಹೇಳಿದ್ದು, ಕಾಲೇ ಕಸದ ಬುಟ್ಟಿಗೆ ಎಸ್ತವ್ರೆ BJPಯವರು. ಸುಮ್ಮನೆ ಇನ್ನು ಯಾಕೆ ಅವ್ರ ಬಗ್ಗೆ ಮಾತಾಡೋದು? ಅದೇ ನಾನು ಹೇಳಿದ್ದು, ಅವರ ಘನತೆಗೆ ತಕ್ಕುದಾದಲ್ಲ. ಆ ಕಾರಣಕ್ಕೆ ಕಸದ ಬುಟ್ಟಿಗೆ ಎಸ್ತಿರೋದು ಪ್ರತಾಪ್ ಸಿಂಹನ. ನೀನು ನಾಲಾಯಕ್ ನೀನು ರಾಜಕಾರಣ ಮಾಡೋಕ್ಕೆ ಗೆಟ್ ಔಟ್ ಅಂತ ಹೇಳಿ ಕಸದ ಬುಟ್ಟಿಗೆ ಪ್ರತಾಪ್ ಸಿಂಹನ ಎಸ್ತಿರೋದು. ನಾವು ಪಾದಯಾತ್ರೆ ಮಾಡ್ತಿರೋ ಉದ್ದೇಶ ಏನಂತಂದರೆ, ಈಗ BJPಯವರು ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧ ರಾಜಕೀಯ ಹುನ್ನಾರ ಮಾಡ್ತಿದ್ದಾರೆ ಅಂತ ಆಗಲೇ ಹೇಳಿದ್ದೀನಿ. ಒಬ್ಬ ಅಹಿಂದ ನಾಯಕನನ್ನು ಕುರ್ಚಿಯಿಂದ ಇಳಿಸ್ಲಿಕ್ಕೆ ಹುನ್ನಾರ ಮಾಡ್ತಾ ಇದ್ದಾರೆ. ಅದನ್ನು ಖಂಡಿಸಿ ಮತ್ತು BJP ಕಾಲದಲ್ಲಿ ಏನೆಲ್ಲ ಹಗರಣಗಳಾಗಿದೆ ಅದನ್ನು ತನಿಖೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ಮೂಡಾ ಕಚೇರಿಯಿಂದ
ಕೇಂದ್ರದ BJP ಕಚೇರಿಗೆ ಬೆಂಗಳೂರಿನಲ್ಲಿರೋ BJP ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅವತ್ತು ಅವರು ಯಾವತ್ತು ಪಾದಯಾತ್ರೆ ಹೊರಡ್ತಾರೆ ಅವತ್ತೇ ನಾವು ಪಾದಯಾತ್ರೆ ಮಾಡಲಿಕ್ಕೆ ರೂಪುರೇಷೆಯನ್ನು ಸಿದ್ಧಪಡಿಸ್ತಾ ಇದ್ದೇವೆ. ಏನು ಪ್ರತಾಪ್ ಸಿಂಹ ಅವರು ಮರಿಗೌಡರಿಗೆ ತೇಜೋವಧೆ ಮಾಡುವಂಥದ್ದು ಒಂದು ಕಡೆ ಆಯಿತು ಅಂತಂದರೆ, ನಾನು ಇಲ್ಲಿ ಪ್ರಶ್ನೆ ಮಾಡ್ತೀನಿ, ಸಿದ್ದರಾಮಯ್ಯ ವಿರುದ್ಧ ನೀವು ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ಆಸ್ತಿಗಳ ಬಗ್ಗೆ ತನಿಖೆ ಆಗಬೇಕು ಸರ್ಕಾರ. ನೀವೊಬ್ಬ ಬರಹಗಾರ ಆಗಿದ್ದಂಥವ್ರು, ಈಗ ಎಷ್ಟೆಲ್ಲ ಆಸ್ತಿ ಮಾಡಿದ್ದೀರಿ, ವಿಜಯನಗರದಲ್ಲಿ ಮನೆ ಕಟ್ಕೊಂಡಿದ್ದೀರಿ, ಬೆಂಗಳೂರಲ್ಲಿ ಎಷ್ಟು ಆಸ್ತಿ ಇದೆ, ಈ ಆಸ್ತಿಗಳ ಬಗ್ಗೆ ತನಿಖೆ ಆಗಲಿ ಫಸ್ಟು. ಆಗ ಯಾರ್ಯಾರ ಪ್ರಾಮಾಣಿಕತೆ, ಯಾರ್ಯಾರು ನಿಷ್ಠಾವಂತರು, ಯಾರ್ಯಾರು ಪಾರದರ್ಶಕವಾಗಿ ನಡ್ಕೊಂಡಿದ್ದಾರೆ ಅಂತೇಳಿ ಸಾರ್ವಜನಿಕರಿಗೆ ಗೊತ್ತಾಗ್ತದೆ. ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ, ಮಾಜಿ ಸಂಸದರಂಥ ಪ್ರತಾಪ್ ಸಿಂಹ ಅವರ ಆಸ್ತಿಗಳ ಬಗ್ಗೆ ಕೂಡಲೇ ಸರ್ಕಾರ ತನಿಖೆ ಮಾಡಬೇಕು ಅಂತೇಳಿ ನಾನು ಒತ್ತಾಯನ ಮಾಡ್ತೀನಿ. ಬೇಕು ಅಂದರೆ ದಾಖಲೆಗಳನ್ನ ನಾವೇ ಕೊಡ್ತೇವೆ, ಬಹಿರಂಗ ಚರ್ಚೆಗೆ ಬರಲಿ. ಪ್ರತಾಪ್ ಸಿಂಹ ಎಸ್ ಅವರು ಫಸ್ಟ್ 10 ವರ್ಷದಿಂದ ಹೇಗಿದ್ರು, 10 ವರ್ಷದಿಂದ ಪ್ರತಾಪ್ ಸಿಂಹ ಅವರು ಹೇಗೆ ಬಂದರು ಬರೀ ಕೈಯಲ್ಲಿ, ಇವತ್ತು ಏನೇನಾಗಿದೆ ಅವ್ರವ್ರ ಪ್ರಾಪರ್ಟಿಗಳು, ಬೆಂಗಳೂರು ಪ್ರಾಪರ್ಟಿಗಳು, ಮೈಸೂರು ಪ್ರಾಪರ್ಟಿಗಳು, ಮನೆ ಕಟ್ತಿರೋದಕ್ಕೆ ಮನೆ ಕಟ್ಟೋಕ್ಕಿಂತ ಮುಂಚೆನೇ ಫಸ್ಟೇ CR ತಗೋತಾರೆ. ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಇಟ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸು ತಯಾರು ಮಾಡ್ಕೊಂಡಿರುವಂಥ ಒಬ್ಬ MP, ಮಾಜಿ MP ಇವತ್ತು ಬೇರೆ CM ಬಗ್ಗೆ ಮಾತಾಡ್ತಾರೆ ಅಂದರೆ ಅವ್ರಿಗೆ ಗೌರವ ಇದೆಯಾ? ಒಬ್ಬರು ಮೂಢ ಅಧ್ಯಕ್ಷರಾದಂಥ ಮರಿಗೌಡರ ಬಗ್ಗೆ ಬಕ್ರಾ ಅಂತಾರೆ. ಬಕ್ರಾ ಆಗಿದ್ದಕ್ಕೇ ಇವತ್ತು ಪ್ರತಾಪ್ ಸಿಂಹ ಅವ್ರಿಗೆ BJP ಟಿಕೆಟ್ ಕೊಟ್ಟಿಲ್ಲ. ಇನ್ನು ಯಾವ ಬಕ್ರಾ ಅಲ್ಲ, ಬಕ್ರಾನೇ ಫಸ್ಟ್ ಪ್ರತಾಪ್ ಸಿಂಹ. ಇವತ್ತು ಬಕ್ರಾ ಮರಿಗೌಡ್ರಲ್ಲ, ಬಕ್ರಾನೇ ಪ್ರತಾಪ್ ಸಿಂಹ. ಅದರಿಂದ ಹೇಳ್ತಿದ್ದೀನಿ, ಸಂಪೂರ್ಣ ತನಿಖೆ ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಆಗಬೇಕು. ಎಲ್ಲೆಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಂಡು ಏನೇನೋ ಔಟರ್ ರಿಂಗ್ ರೋಡಿಂದ ಹಿಡ್ದು ಪ್ರತಿ ಒಂದನ್ನು 4 ಎಕರೆ 3 ಎಕರೆ ಆ ಥರನೆಲ್ಲದೂ ಮಾಡ್ಕೊಂಡಿರೋವಂಥದ್ದು ಪ್ರತಾಪ್ ಸಿಂಹ ಅವರು. ಇವತ್ತು ಎಲ್ಲ ತನಿಖೆ ಸಿದ್ದರಾಮಯ್ಯ ಸಾಹೇಬರು ಕೈಗೊಳ್ಳಬೇಕು. ಸರ್ಕಾರ ಎಚ್ಚೆತ್ತುಕೊಂಡು ಪ್ರತಾಪ್ ಸಿಂಹ ಅವ್ರ ಬಗ್ಗೆ ಭಾಳ ಒಂದು ತನಿಖೆ ಆಗಬೇಕು ಅಂತ ನಮ್ಮ ಅಹಿಂದ ಸಂಘಟನೆಗಳಿಂದ ಒಂದು ಎಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡಿದ್ದೀವಿ.